ಅದು ಹೇಳೋಕೆ ತಾಲೂಕಾಸ್ಪತ್ರೆ. ಆದರೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದ ಜನರೇಟರ್ ಕೂಡ ಕೈ ಕೊಟ್ಟಿತ್ತು. ಕಳೆದ ರಾತ್ರಿ ನಡೆದ ಇದೊಂದು ಎಡವಟ್ಟಿನಿಂದ ಬಾಣಂತಿಯರು ಮತ್ತು ನವಜಾತ ಶಿಶುಗಳು ನರಳಾಡಿದ್ದಾರೆ. ಒಂದ್ ಕಡೆ ಕತ್ತಲಲ್ಲಿ ಕಂದಮ್ಮಗಳ ಆರ್ತನಾದ, ಮತ್ತೊಂದ್ ಕಡೆ ಬಾಣಂತಿಯರ ಪರದಾಟ. ಜೋಗಳ ಹಾಡಿದ್ರೂ ಇಲ್ಲ, ಮೊಬೈಲ್ ಟಾರ್ಚ್ ಹಿಡಿದ್ರೂ ಇಲ್ಲ. ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟ ಕಾರಣ ರಾತ್ರಿಯೆಲ್ಲ ನವಜಾತ ಶಿಶುಗಳು ಹಾಗೂ ತಾಯಂದಿರು ಪರದಾಡಿದ್ದಾರೆ. ಕೈಕೊಟ್ಟ ಕರೆಂಟ್, ನವಜಾತ ಶಿಶುಗಳ ಆಕ್ರಂದನ. ಕೂಡ್ಲಿಗಿ ಆಸ್ಪತ್ರೆಯಲ್ಲಿ ಎಡವಟ್ಟು, ಪೋಷಕರು ಕಿಡಿ. ಇದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯ ದುಸ್ಥಿತಿ. ನಿನ್ನೆ ತಡರಾತ್ರಿ 1 ಗಂಟೆಗೆ ಕರೆಂಟ್ ಕೈಕೊಟ್ಟು ಹಾಗೂ ನವಜಾತ ಶಿಶುಗಳು ನರಳಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಜನರೇಟರ್ ಇದ್ರೂ ಅದು ಹಾಳಾಗಿದೆ. ಹೀಗಾಗಿ ಬೆಳಕಿಲ್ಲದೆ ಕಂದಮ್ಮಗಳು ರಾತ್ರಿಯೆಲ್ಲ ಒಂದೇ ಸಮನೆ ಅಳುವ ದೃಶ್ಯ ಕರುಳು ಹಿಂಡುವಂತಿತ್ತು. ಇನ್ನು ಬಾಣಂತಿಯರಿಗೆ 4-5 ದಿನಗಳಿಂದ ಊಟವನ್ನು ಕೊಡ್ತಿಲ್ವಂತೆ. ಕುಡಿಯೋಕೂ ನೀರಿಲ್ಲ. ಬಾಣಂತಿಯರಿಗೆ ಬಿಸಿ ನೀರು ಕೇಳಿದ್ರೆ ಮನೆಯಿಂದ ತನ್ನಿ ಎಂದು ಆಸ್ಪತ್ರೆ ಸಿಬ್ಬಂದಿ ಉಡಾಫೆಯಿಂದ ಮಾತಾಡ್ತಾರೆ ಅಂತ ರೋಗಿಗಳು ಹಾಗೂ ಸಂಬಂಧಿಕರು ಅಳಲು ತೋಡಿಕೊಂಡ್ರು. ಕರೆಂಟ್ ಹೋಯ್ತು ನಿನ್ನೆ, ಸ್ವಲ್ಪ ಮಗುಗೆ ಪ್ರಾಬ್ಲಮ್ ಆಯ್ತು. ನೀರಿಂದ ಭಾಳ ತೊಂದರೆ ಇದೆ. ಬಿಸಿ ನೀರು ಸಿಗೋದಿಲ್ಲ. ಇಲ್ಲ ಸಿಜರಿನ್ ಆಗೋರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಬಿಸಿ ನೀರಿಲ್ಲ. ಸೆಕೆ ಆಯಿತು, ಸ್ವಲ್ಪ ಮಗು ನೋಡ್ಕೊಳಕ್ಕೆ ಕಷ್ಟ ಆಯಿತು. ಅಷ್ಟೇ ಹೋಗಿ ಬರ್ತಿತ್ತು. ಸದ್ಯ ಜನರೇಟರ್ ಸರಿಪಡಿಸಿದ್ದು ನಾಳೆ ಹೊತ್ತಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡ್ತೇವೆ ಅಂತ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಭರವಸೆ ನೀಡಿದ್ದಾರೆ. ಕುಡಿಯೋ ನೀರಿಂದು ಅದು ಇಂಜಿನಿಯರ್ಗೆ ಇನ್ಫಾರ್ಮ್ ಮಾಡಿದರೆ ನಮ್ಮ ಎಮೋ ಸರ್, ನಾಳೆ ಬಂದು ರಿಪೇರ್ ಮಾಡ್ತಾರಂತೆ. ಸರ್ ನನಗೆ ಅದು ಕರೆಕ್ಟಾಗಿ ಐಡಿಯಾ ಇಲ್ಲ. ಒಂದು 2 ಡೇಸಿಂದ ಇರ್ಬೋದು ಸರ್ ಮೋಸ್ಟ್ಲಿ. ಅದಕ್ಕೆ ಆಲ್ಟರ್ನೇಟಲ್ಲಿ ಫಿಲ್ಟರ್ ನೀರು ಕೊಡಿಸ್ತಾ ಇದೆ ಸರ್. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿದ್ದ ಐಸಿಯು ಘಟಕ ಬಂದ್. ಇತ್ತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿನ ಐಸಿಯು ಘಟಕವೊಂದು ಬಂದ್ ಆಗಿ ರೋಗಿಗಳು ಪರದಾಡ್ತಿದ್ದಾರೆ. ಕೊರೋನಾ ಟೈಮಲ್ಲಿ ನಿರ್ಮಾಪಕ ವಿಜಯ್ ಕಿರ್ಗಂದೂರು ಅವರ ಹೊಂಬಾಳೆ ಗ್ರೂಪ್ನಿಂದ 1.5 ಕೋಟಿ ವೆಚ್ಚದಲ್ಲಿ 2 ಐಸಿಯು ಘಟಕಗಳನ್ನು ನಿರ್ಮಿಸಿಕೊಡಲಾಗಿತ್ತು. ಆದ್ರೀಗ ವೈದ್ಯರು ಸಿಬ್ಬಂದಿ ಇಲ್ಲ ಎಂಬ ನೆಪವೊಡ್ಡಿ 1 ಐಸಿಯು ಘಟಕ ಬಂದ್ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಸ್ಪತ್ರೆಯಲ್ಲಿ ತುಂಬಾ ಸಮಸ್ಯೆ ಇವೆ ಅಂತ ಒಪ್ಪಿಕೊಂಡಿದ್ದು ಸರಿಪಡಿಸುವುದಾಗಿ ಹೇಳಿದ್ದಾರೆ. ಪೂರ್ಣ ಪ್ರಮಾಣದ ಸಮಸ್ಯೆ ಇದೆ, ಮೇಜರ್ ಸರ್ಜರಿ ಆಗಬೇಕು. ಅದನ್ನ ಮೀಟಿಂಗ್ ಸ್ವಲ್ಪ ಕೂತ್ಕೊಂಡಾಗ ತೀರ್ಮಾನ ಮಾಡ್ತೀವಿ. ನಾನು ಹೇಳ್ತಲ್ಲ ಗುರು, ತುಂಬಾ ಸಮಸ್ಯೆ ಇದೆ, ಅದನ್ನ ಸರಿಪಡಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಮಾಡ್ತೀವಿ. ಬಾಣಂತಿಯರ ಸರಣಿ ಸಾವು, ಶಿಶುಗಳ ಸಾವು, ವೈದ್ಯರ ನಿರ್ಲಕ್ಷ್ಯ, ಹೀಗೆ ರಾಜ್ಯದಲ್ಲಿ ಜಿಲ್ಲಾಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳ ಅವ್ಯವಸ್ಥೆಗಳ ಸರಣಿ ಮುಂದುವರೆದಿದ್ದು ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.